ಬಂಗಾಳ ಎಲೆಕ್ಷನ್ ಈಗ ಕ್ರಿಕೆಟ್ಗೂ ಕಾಲಿಡ್ತಾ ರಾಜಕೀಯ ಅನ್ನುವಂತಾಗಿದೆ. ಬಾಂಗ್ಲಾ ಕ್ರಿಕೆಟಿಗನಿಗೆ ಕೆಕೆಆರ್ ಮಣೆ ಹಾಕಿದ್ದಕ್ಕೆ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯವರು ಹಿಂದೂ ಪರ ಸಂಘಟನೆಗಳಿಂದ ಭಾರಿ ಆಕ್ರೋಶ ಇದೀಗ ವ್ಯಕ್ತವಾಗ್ತಿದೆ. ಬಾಂಗ್ಲಾ ಕ್ರಿಕೆಟಿಗನಿಗೆ ಕೆಕೆಆರ್ ಮಣೆ ಹಾಕಿದ್ದಕ್ಕೆ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಬಿಜೆಪಿಯವರು ಹಿಂದೂ ಮುಖಂಡರು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೇನು ಬಂಗಾಳ ಎಲೆಕ್ಷನ್ ಸಮೀಪದಲ್ಲಿದೆ. ಕೆಕೆಆರ್ ಮಾಲೀಕ ಶಾರೂಕ್ ಖಾನ್ಗೆ ನಾಲಿಗೆ ಕತ್ತರಿಸಲು ಕರೆ ಕೊಟ್ಟಿದ್ದಾರೆ. ಹಿಂದೂ ಪರ ಸಂಘಟನೆಯ ಮುಖಂಡನಿಂದ ಇನಾಮು. ಹಿಂದೂ ಕಿಚ್ಚು ಎಫೆಕ್ಟ್ಗೆ ಕೆಕೆಆರ್ ಟೀಮ್ ತಂಡ ಹೊಡೆದಿದೆ. ಕೊನೆಗೂ ಬಾಂಗ್ಲಾ ಕ್ರಿಕೆಟ್ಗ ಮುಸ್ತಾಫಿಜುರ್ನ ಕೈ ಬಿಟ್ಟಿದ್ದೆ ಕೆಕೆಆರ್. ಕೆಕೆಆರ್ನಿಂದ ಬಾಂಗ್ಲಾ ಕ್ರಿಕೆಟ್ಗನಿಗೆ ಮಣೆ ಹಾಕಲಾಗಿತ್ತು, ಆದರೆ ಈಗ ಔಟ್ ಮಾಡಲಾಗಿದೆ. ಕೆಕೆಆರ್ ತಂಡದಿಂದ ಮುಸ್ತಾಫಿಜುರ್ಗೆ ಗೇಟ್ ಪಾಸ್ ಸಿಕ್ಕಿದೆ. ಭಾರಿ ಆಕ್ರೋಶದ ಬಳಿಕ ಮುಸ್ತಾಫಿಜುರ್ನ ಕೈ ಬಿಟ್ಟಿದೆ ಕೆಕೆಆರ್. ಶಾರುಖ್ ಖಾನ್ ಮಾಲೀಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಸ್ತಾಫಿಜುರ್ ಹೆಸರು ಕೈ ಬಿಡುವಂತೆ ಬಿಸಿಸಿಐ ಸೂಚನೆಯನ್ನು ಕೂಡ ಕೊಡ್ತು. ಈ ಹಿನ್ನೆಲೆಯಲ್ಲೇ ಅಂದ ಹಾಗೆ ಬಾಂಗ್ಲಾ ಕ್ರಿಕೆಟ್ಗಳು ಐಪಿಎಲ್ ಇಲ್ಲಿ ಆಡ್ತಿರೋದು ಇದೇ ಮೊದಲೇನಲ್ಲ. ಬಂಗಾಳ ಎಲೆಕ್ಷನ್ಗೂ ಕ್ರಿಕೆಟ್ಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆನೂ ಮೂಡಬಹುದು. ಆದ್ರೆ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ಅವರು ಇಲ್ಲಿ ಮಣೆ ಹಾಕಿದ್ದಕ್ಕೆ ಮುಸ್ತಾಫಿಜುರ್ ಹೆಸರನ್ನ ಕೈ ಬಿಡುವಂತೆ ಆಗ್ರಹವನ್ನ ಮಾಡಲಾಗಿತ್ತು. ಭಾರಿ ಆಕ್ರೋಶ ಉಂಟಾಗಿತ್ತು. ಕೆಕೆಆರ್ ಶಾರುಖ್ ಖಾನ್ ಮಾಲೀಕತ್ವದ ಒಂದು ಸಂಸ್ಥೆ. ಹಿಂದೂ ಪರ ಸಂಘಟನೆಯ ಮುಖಂಡನಿಂದ ಇನಾಮು ಅಂತ ತಿಳಿದು ಬರ್ತಿದೆ. ಇದೀಗ ಮುಸ್ತಾಫಿಜುರ್ ಹೆಸರನ್ನ ಕೈ ಬಿಟ್ಟಿದೆ ಕೆಕೆಆರ್. ಕೊನೆಗೂ ಮುಸ್ತಾಫಿಜುರ್ ಹೆಸರು ಕೈ ಬಿಟ್ಟಿದೆ ಕೆಕೆಆರ್. ಕೆಕೆಆರ್ನಿಂದ ಬಾಂಗ್ಲಾ ಕ್ರಿಕೆಟ್ಗ ಮುಸ್ತಾಫಿಜುರ್ ಔಟ್ ಆಗಿದ್ದಾನೆ. ಗೇಟ್ ಪಾಸ್ ಕೊಡಲಾಯಿತು ಕೊನೆಗೆ. ಬಾಂಗ್ಲಾದೇಶ ಭಾರತ ರಾಜತಾಂತ್ರಿಕತೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲೇ ಮುಸ್ತಾಫಿಜುರ್ ಖರೀದಿಸಿದ್ದ ಕೆಕೆಆರ್ ವಿರುದ್ಧ ಭಾರಿ ಆಕ್ರೋಶ ಉಂಟಾಗಿತ್ತು. ಬಿಜೆಪಿಯವರು ಹಿಂದೂ ಪರ ಸಂಘಟನೆಗಳಿಂದ ಭಾರಿ ಆಕ್ರೋಶವೂ ಕೂಡ ಉಂಟಾಗಿತ್ತು. ಭಾರಿ ಆಕ್ರೋಶದ ಬಳಿಕ ಮುಸ್ತಾಫಿಜುರ್ನ ಕೈ ಬಿಟ್ಟಿದೆ ಕೆಕೆಆರ್. ಕೋಲ್ಕತ್ತಾ ನೈಟ್ ರೈಡರ್ಸ್ ಶಾರುಖ್ ಖಾನ್ ಮಾಲೀಕತ್ವದ್ದು ಮುಜಾಫಿರ್ ಹೆಸರು ಕೈ ಬಿಡುವಂತೆ ಬಿಸಿಸಿಐ ಸೂಚನೆ ಕೊಡ್ತು. ಈ ಬೆನ್ನಲ್ಲೇ ಇದೀಗ ಕೆಕೆಆರ್ನಿಂದ ಮುಸ್ತಾಫಿಜುರ್ಗೆ ಗೇಟ್ ಪಾಸ್ ಸಿಕ್ಕಿರುವಂಥದ್ದು. ಮುಸ್ತಾಫಿಜುರ್ ಹೆಸರು ಕೈ ಬಿಡುವಂತೆ ಬಿಸಿಸಿಐ ಕೂಡ ಸೂಚನೆಯನ್ನ ಮಾಡ್ತು. ಕಡೆಗೆ ಭಾರೀ ಆಕ್ರೋಶದ ನಡುವೆ ಬಿಜೆಪಿಯವರಿರ್ಬೋದು, ಹಿಂದೂ ಪರ ಸಂಘಟನೆಗಳಿರ್ಬೋದು, ಬಾಂಗ್ಲಾ ಎಲೆಕ್ಷನ್ ಕ್ರಿಕೆಟ್ಗೂ ಕಾಲಿಡ್ತು ಅಂತ ಹೇಳ್ಬೋದು. ಒಂದು ಕಡೆ ರಾಜಕೀಯದ ಎಫೆಕ್ಟ್ ಕ್ರಿಕೆಟ್ ಮೇಲೂ ಆಗೋಯ್ತು. ಬಾಂಗ್ಲಾ ಕ್ರಿಕೆಟ್ಗನಿಗೆ ಕೆಕೆಆರ್ ಮಣೆ ಹಾಕಿತ್ತು. ಆದರೆ ಭಾರೀ ಆಕ್ರೋಶ ಉಂಟಾದಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯವರಿರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಹಿಂದೂ ಕಾರ್ಯಕರ್ತರಿರ್ಬೋದು ಭಾರೀ ಪ್ರಮಾಣದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲ, ಅವರಿಗೆ ಮಣೆ ಹಾಕಬಾರ್ದು, ಗೇಟ್ ಪಾಸ್ ಕೊಡಬೇಕು ಅನ್ನುವಂಥ ಆಗ್ರಹವೂ ಕೂಡ ಇತ್ತು. ಹೀಗಾಗಿ ಕಡೆಗೆ ಬಿಸಿಸಿಐ ಕೂಡ ಸೂಚನೆಯನ್ನ ಕೊಡ್ತು. ಶಾರುಖ್ ಖಾನ್ ಮಾಲೀಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆಗೆ ಕೆಕೆಆರ್ ಮುಸ್ತಾಫಿಜುರ್ ಹೆಸರನ್ನ ಕೈ ಬಿಟ್ಟಿದೆ.